ಒಂದು ಹಗರಣ ಅಂತ ಆದಾಗ ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಮಂತ್ರಿಗಳ ವಿಚಾರದಲ್ಲೇ ಬಂದಾಗ ಅವರು ರಾಜೀನಾಮೆಯನ್ನು ಕೊಟ್ಟು ಆಚೆ ಹೋಗ್ತಾರೆ. ತದನಂತರ ಅದರಿಂದ ಮುಕ್ತರಾದರೆ ಮತ್ತೆ ಕ್ಯಾಬಿನೆಟ್ಗೆ ಸೇರಿಸ್ಕೊಳ್ತಾರೆ. ಅದೇ ಒಬ್ಬ ಅಧಿಕಾರಿಯ ವಿಚಾರದಲ್ಲಿ ಇಂತಹ ಹಗರಣದ ಆರೋಪ ಬಂದಾಗ ಅವರ ಮೇಲೆ ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಅವ್ರನ್ನೊಂದು ಸಸ್ಪೆಂಡ್ ಮಾಡ್ತಾರೆ, ಇಲ್ಲ ಇಲಾಖಾ ತನಿಖೆಯಲ್ಲಿ ಒಳಪಡಿಸ್ತಾರೆ. ಆವಾಗ ಅವ್ರಿಗೆ ಯಾವುದೇ ಖಾತೆಯನ್ನು ಕೊಡದೆ, ಅಂದರೆ ಯಾವುದೇ ಇಲಾಖೆಗೆ ಕೊಡದೆ ಅವರನ್ನು ತಟಸ್ಥವಾಗಿ ಇಡ್ತಾರೆ. ಎಲ್ಲೂ ಅವ್ರಿಗೆ ಕೊಡೋದಿಲ್ಲ, ಜಾಗಗಳನ್ನು ಗುರುತಿಸೋದಿಲ್ಲ. ಆದರೆ ಇಲ್ಲಿ ಮುಂಬಡ್ತಿ ಕೊಡ್ತಾರೆ ಅಂತಂದರೆ ಏನಂತ ಕರಿಬೇಕ್ರಿ? ಅದು ಮುಖ್ಯಮಂತ್ರಿಗಳ ಕುರ್ಚಿನೇ ಅಲಗಾಡಿಸಿದಂಥ ಪ್ರಕರಣ, ಮೂಡ ಹಗರಣ. ಅಲ್ಲಿದ್ದಂಥ ಆಯುಕ್ತರಿಗೆ ಮುಂಬಡ್ತಿ ಕೊಡ್ತಾರೆ. ಇದರಲ್ಲಿ ಲಂಚದ ಆರೋಪ ಕೇಳಿ ಬರ್ತಾ ಇದೆ. ಈಗ CS ಅವರಿಗೆ ಲಂಚ ಕೊಟ್ಬಿಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ರು ಅಂತ ಯಾರು ಆರೋಪ ಮಾಡಿದವರು? ಸ್ಟೋರಿ ನೋಡಿ. ಮೂಡ ಮಾಜಿ ಆಯುಕ್ತನಿಗೆ ಮುಂಬಡ್ತಿ ಭಾಗ್ಯ, ತನಿಖೆ ನಡುವೆ ನಟೇಶ್ಗೆ ಪ್ರಮೋಷನ್, ಮುಖ್ಯ ಕಾರ್ಯದರ್ಶಿ ವಿರುದ್ಧ ಲಂಚದ ಬಾಂಬ್. ಮೂಡ ಅಕ್ರಮದ ಬಗ್ಗೆ ತನಿಖೆ ನಡೆಯುತ್ತಿರೋ ಹೊತ್ತಲ್ಲೇ ಮೂಡ ಮಾಜಿ ಆಯುಕ್ತ ನಟೇಶ್ಗೆ ಸರ್ಕಾರ ಮುಂಬಡ್ತಿ ಕೊಟ್ಟಿದೆ. ನಟೇಶ್ ವಿರುದ್ಧ ಲೋಕಾಯುಕ್ತ ತನಿಖೆ ಬಾಕಿ ಇದ್ರೂ ಮುಂಬಡ್ತಿ ಕೊಡಲಾಗಿದೆ. ನಟೇಶ್ ವಿರುದ್ಧದ ತನಿಖೆಗೆ ರಾಜ್ಯ ಸರ್ಕಾರ ಪ್ರಾಸಿಕ್ಯೂಷನ್ ಪರ್ಮಿಷನ್ ನೀಡಿತ್ತು. ನಟೇಶ್ನಿಂದ ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ನಷ್ಟ ಎಂದು ಲೋಕಾಯುಕ್ತ ಹೇಳಿದೆ. ಇಷ್ಟೆಲ್ಲದರ ನಡುವೆ ರಾಜ್ಯ ಸರ್ಕಾರದಿಂದ ಮುಂಬಡ್ತಿ ಭಾಗ್ಯ ನೀಡಿ ಸರ್ಕಾರ ಮತ್ತೆ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದೆ. ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಿರುವಂಥ ನಟೇಶ್ಗೆ ಈಗ ರಾಜ್ಯ ಸರ್ಕಾರ ಮುಂಬಡ್ತಿಯನ್ನು ಕೊಟ್ಟು ಗೋಜಿಗೆ ಸಿಲುಕಿರುವಂಥದ್ದು. ಯಾಕೆಂದರೆ ಲೋಕಾಯುಕ್ತದ ತನಿಖೆ ಏನಿತ್ತು, ಲೋಕಾಯುಕ್ತದ ತನಿಖೆ ಮೂಡ ಪ್ರಕರಣದಲ್ಲಿ ನಡೀತಾ ಇದೆ. ಅದ್ರ ಜೊತೆಗೆ 40 ಪ್ರಕರಣದ ವಿರುದ್ಧ ಈಗ ನಟೇಶ್ ಅವರು ಆರೋಪಿಯಾಗಿದ್ದಾರೆ. ಜೊತೆಗೆ ಅದರ ಬಗ್ಗೆ ಲೋಕಾಯುಕ್ತ ಕೂಡ ತನಿಖೆಯನ್ನು ಮಾಡ್ತಾ ಇದೆ. ಫೈನಲ್ ರಿಪೋರ್ಟನ್ನು ಕೂಡ ಇನ್ನೂ ಸಲ್ಲಿಕೆಯನ್ನು ಮಾಡಿಲ್ಲ. ಈ ರೀತಿಯ ಆರೋಪವನ್ನು ಹೊತ್ತಿರುವಂಥದ್ದು ಮತ್ತು ಪ್ರಾಸಿಕ್ಯೂಷನ್ ಪರ್ಮಿಷನನ್ನು ಕೊಟ್ಟಂಥ ರಾಜ್ಯ ಸರ್ಕಾರವೇ ಮುಂಬಡ್ತಿಯನ್ನು ಯಾವ ವಿಚಾರಕ್ಕೆ ಕೊಡ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನಗಳು ಕೂಡ ಮೂಡ್ತಾ ಇರುವಂಥದ್ದು. ಈ ನಡುವೆ ಸ್ನೇಹಮಯಿ ಕೃಷ್ಣ ಕೂಡ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಆ ಆರೋಪಕ್ಕೆ ಸಮರ್ಪಕವಾದ ದಾಖಲೆಗಳನ್ನ ಸ್ನೇಹಮಯಿ ಕೃಷ್ಣ ಕೊಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲವನ್ನು ಕೂಡ ಮೂಡಿಸಿದೆ. ನಟೇಶ್ಗೆ ಮುಂಬಡ್ತಿ ಬೆನ್ನಲ್ಲೇ ಸ್ನೇಹಮಯಿ ಕೃಷ್ಣ ಬಾಂಬ್. ನಟೇಶ್ ಮುಂಬಡ್ತಿಗೆ 1.60 ಕೋಟಿ ಪಡೆದ ಆರೋಪ. CS ಶಾಲಿನಿ ವಿರುದ್ಧ ಸ್ನೇಹಮಯಿ ಲಂಚ ಬಾಂಬ್. ಇನ್ನು ಮಾಜಿ ಆಯುಕ್ತ ನಟೇಶ್ಗೆ ಮುಂಬಡ್ತಿ ಕೊಟ್ಟ ಬೆನ್ನಲ್ಲೇ ದೂರುದಾರ ಸ್ನೇಹಮಯಿ ಕೃಷ್ಣ ಗಂಭೀರ ಆರೋಪ ಮಾಡಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮೇಲೆ ಆರೋಪ ಮಾಡಿದ್ದಾರೆ. ಮೂಡ ಹಗರಣದಲ್ಲಿ ಆರೋಪಿಯಾಗಿರುವ ಮೂಡ ಮಾಜಿ ಆಯುಕ್ತ DB ನಟೇಶ್ಗೆ ಮುಂಬಡ್ತಿ ನೀಡಲು CS ಶಾಲಿನಿ ರಜನೀಶ್ ನಟೇಶ್ರಿಂದ 1,60,00,000 ಹಣ ಪಡೆದಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ಬಗ್ಗೆ ತನಿಖೆಗೆ ಆಗ್ರಹಿಸಿ ನ್ಯಾಯಾಲಯದ ಮೆಟ್ಟಿಲು ಹತ್ತಲು ಸಿದ್ಧರಾಗಿದ್ದಾರೆ. ಅಲ್ಲದೆ ಈ ಕುರಿತು ಸ್ಪಷ್ಟೀಕರಣ ಕೇಳಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಕೂಡ ಬರೆದಿದ್ದಾರೆ. ಅಲ್ಲದೆ ಫೆಬ್ರವರಿ 9ರಂದು ಮೈಸೂರಿನಲ್ಲೇ ನಟೇಶ್ ಕಡೆಯಿಂದ ಶಾಲಿನಿ ರಜನೀಶ್ ಕಡೆಯವರಿಗೆ ಹಣ ಸಂದಾಯವಾಗಿದೆ. ಹಣ ಸಂದಾಯದ ಫೋಟೋ ದಾಖಲೆ ತಮ್ಮ ಬಳಿ ಇದ್ದು ನ್ಯಾಯಾಲಯದ ಮೂಲಕ ಇದರ ತನಿಖೆಗೆ ಅರ್ಜಿ ಹಾಕುತ್ತಿದ್ದೇನೆ ಎಂದು ಹೇಳಿದ್ದಾರೆ. DB ನಟೇಶ್ ವಿರುದ್ಧ ಕ್ರಮ ತಗೊಳ್ಳೋದ್ರ ಬಗ್ಗೆ ಅಂದರೆ ಅವರು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿ ಅಪರಾಧ ಕೃತ್ಯ ಎಸಗಿದ್ದಾರೆ ಅಂತೇಳಿ 1/10/2024 ತನಿಖಾಧಿಕಾರಿ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಸೊ ಸರ್ಕಾರ ಆ ವಿಚಾರನ ಗಂಭೀರವಾಗಿ ಪರಿಗಣಿಸಿ ಆ ಹಂತದಲ್ಲೇ ಅವ್ರನ್ನ ಅಮಾನತುಗೊಳಿಸುವಂಥದ್ದು ಇಲಾಖೆ ವಿಚಾರಣೆಗೆ ಒಳಪಡಿಸೋದು ಮಾಡಬೇಕಿತ್ತು. ಆದರೆ ಶಾಲಿನಿ ರಜನೀಶ್ ಅವರು ಮತ್ತೆ ನನ್ನ ಅನುಮಾನ ಪ್ರಕಾರ ಸಿದ್ದರಾಮಯ್ಯ ಅವರು ಅವರಿಗೆ ರಕ್ಷಣೆ ಮಾಡ್ತಿರೋದ್ರಿಂದ ಅವರಿಗೆ ಆ ಒಂದು ಕೆಲಸ ಮಾಡಿರಲ್ಲ. ಆದರೆ ಈಗ ನನಗೆ 9ನೇ ತಾರೀಕು ಅಂದರೆ ಕಳೆದ ಫೆಬ್ರವರಿ 9ನೇ ತಾರೀಕು ಬಂದ ಮಾಹಿತಿ ಏನಂದ್ರೆ ಶಾಲಿನಿ ರಜನೀಶ್ ಅವರು 1,60,00,000 ಪಡ್ಕೊಂಡು ನಟೇಶ್ ಬಡ್ತಿ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಸ್ನೇಹಮಯಿ ಕೃಷ್ಣಗೆ ನಟೇಶ್ ಆಮಿಷ. ನಟೇಶ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್. ಇನ್ನು ನಟೇಶ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಒಂದು ವೈರಲ್ ಆಗಿದೆ. ಸ್ನೇಹಮಯಿ ಕೃಷ್ಣಗೆ ಆಮಿಷ ಒಡ್ಡುವ ಬಗ್ಗೆ ನಟೇಶ್ ವ್ಯಕ್ತಿಯೊಬ್ಬರ ಜೊತೆ ಮಾತನಾಡಿದ್ದಾರೆ ಎನ್ನಲಾದ ವಿಡಿಯೋ ಇದಾಗಿದೆ. ಈ ವಿಡಿಯೋವನ್ನ ಲೋಕಾಯುಕ್ತಕ್ಕೆ ನೀಡೋದಾಗಿ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಅದು ಪೂರಕವಾಗಿ ಕೆಲವು ಸಾಕ್ಷ್ಯಗಳು ನನಗೆ ಲಭ್ಯ ಆಗಿತ್ತು. ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳಿಗೆ ಗಮನಕ್ಕೆ ತರಕ್ಕೆ ಪ್ರಯತ್ನ ಪಟ್ಟೆ. ಅದಾದ 3 ದಿನಗಳಲ್ಲಿ ನನಗೆ ಬಂದ ಅನುಮಾನ ಪ್ರಕಾರನೇ ನಟೇಶ್ ಅವರಿಗೆ ಬಡ್ತಿ ನೀಡುವಂಥ ಒಂದು ಆದೇಶ ಬಂದಿರೋದು. ಗಂಭೀರ ಆರೋಪವಂತ ಒತ್ತಿದಂಥ ಒಂದು ಅಧಿಕಾರಿ ಬಗ್ಗೆ ಸೊ ಬಡ್ತಿನ ಯಾವ ರೀತಿ ಕೊಡ್ತಾರೆ ಅವರು. ಸೊ ಇದೆಲ್ಲ ಗಮನಿಸಿದಾಗ ಸ್ಪಷ್ಟವಾಗಿ ಮತ್ತು ಯಾರ ಮುಖಾಂತರ ಹಣ ವರ್ಗಾವಣೆ ಆಗಿದೆ, ಸೊ ಯಾವ ಸ್ಥಳದಲ್ಲಾಗಿದೆ ಪೂರಕ ಸಾಕ್ಷಿಗಳಿದೆ. ಸೊ ಅದೆಲ್ಲ ನಾನು ಮುಂದೆ ನ್ಯಾಯಾಲಯಕ್ಕೆ ಕೊಡುವಂಥದ್ದು. ಒಟ್ಟಾರೆ ಮೂಡ ಹಗರಣದ ವಿಚಾರ 1.5 ವರ್ಷದಿಂದಲೂ ಹತ್ತಾರು ತಿರುವು ಪಡೆದುಕೊಳ್ಳುತ್ತಿದೆ. ಈಗ ಬಂದಿರುವ ಆರೋಪಗಳು ಇಡೀ ವ್ಯವಸ್ಥೆ ಮೇಲೆಯೇ ಅನುಮಾನ ಮೂಡಿಸುವ ಮಟ್ಟಕ್ಕೆ ಇರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.